ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಇಲ್ಲಿ ತುಂಬ ರುಚಿಯಾದ ಹಾಗೂ ಮೃದುವಾದ ಗುಲಾಬಿ ಸಂಡಿಗೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಹಿಂದಿನ ದಿವಸ ರಾತ್ರಿಯಲ್ಲಿ ಒಂದು ಲೋಟದ ಅಕ್ಕಿನ ಕ್ಲೀನಾಗಿ ತೊಳೆದು ನೆನೆಸ್ಕೊಂಡಿದ್ದೀನಿ. ಇಲ್ಲಿ ನಾನು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಅಕ್ಕಿ ಇರುತ್ತೋ ನೀವು ಅದು ತೊಗೋಬೋದು. ಸೊ ಅದನ್ನು ಬೆಳಿಗ್ಗೆ ಒಂದ್ಸತಿ ತೊಳೆದು ತಿರ್ಗಾ ನೆನೆ ಹಾಕಿ ಈ ಥರ ಟೂ ಡೇಸು ಸೇಮ್ ಪ್ರಾಸೆಸ್ಸು, ಬೆಳಗ್ಗೆ ಸಾಯಂಕಾಲ ಇದನ್ನು ತೊಳೆದು ಬೇರೆ ನೀರು ಹಾಕ್ಬಿಟ್ಟು ಇಡಬೇಕು. ಸೊ ವಾಸನೆ ಬರೋ ಕಾರಣಕ್ಕೆ ಇದನ್ನು ಮೂರನೇ ದಿವಸ ಬೆಳಿಗ್ಗೆ ಇಲ್ಲ ರಾತ್ರಿ ಆದರೂ ರುಬ್ಕೋಬೋದು, ಇಲ್ಲ ನೆಕ್ಸ್ಟ್ ಡೇ ಆದರೂ ರುಬ್ಕೋಬೋದು. ಒಟ್ಟಿನಲ್ಲಿ 2 ಡೇಸ್ ಅಂತೂ ಸೇಮ್ ಪ್ರೊಸೆಸ್ ಮಾಡಲೇಬೇಕು ಇದಕ್ಕೆ. ಸೊ ನಾನು ಮೂರನೇ ದಿವಸ ಇಲ್ಲಿ ಬೆಳಿಗ್ಗೆ ರುಬ್ಕೊಂಡಿದ್ದೀನಿ. ಕ್ಲೀನಾಗಿ ನಾವು ಹೇಗೆ ದೋಸೆ ಹಿಟ್ಟನ್ನ ರುಬ್ಕೋತೀವಲ್ಲ ಸೇಮ್ ಅದೇ ಥರನೇ. ಸೊ 1 ಲೋಟದ ಅಳತೆಯಲ್ಲಿ ಅಕ್ಕಿ ನೆನೆ ಹಾಕಿದ್ನಲ್ಲ, ಇದಕ್ಕೆ 2 ಲೋಟದಷ್ಟು ನೀರು ಹಾಕಿ ನಾನು ನೆನೆಸ್ಕೊಂಡಿದ್ದೀನಿ. ಸೊ ರುಬ್ಕೊಂಡಿದ್ದೀನಿ. ಸ್ವಲ್ಪ ತರಕಾರಿ ಇರಬಾರ್ದು, ಹಾಗೆ ರುಬ್ಕೋಬೇಕು. ಮತ್ತು ಇನ್ನು ಮಿಕ್ಕಿದ್ದು 3 ಲೋಟ ನೀರು ಹಾಕ್ಬಿಟ್ಟು ಒಂದು ಡಬ್ರಿಲಿ ಬಿಸಿಗಿಟ್ಟಿದ್ದೀನಿ. ಸೊ ನೀರು ಕಾಯಕ್ಕೆ ಇಟ್ಟಿದ್ನಲ್ಲ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಂತೂ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು. ಮತ್ತು ಹಿಂಗೆ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ಇಷ್ಟೇ, ಇದಕ್ಕೆ ಬೇರೆ ಏನು ಇಂಗ್ರೀಡಿಯೆಂಟ್ ಬೇಡ. ಖಾರ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಏನೂ ಬೇಡ. ಸೊ ಅದು ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ಸೊ ಒಂಚೂರು ಗಂಟು ಆಗಿಬಿಡುತ್ತೆ, ಬಟ್ ಕ್ಲೀನಾಗಿ ನಿಧಾನಕ್ಕೆ ಗಂಟು ತೆಕ್ಕೋಬೇಕು. ಲೋ ಫ್ಲೇಮಲ್ಲಿ ಹಾಕ್ಬಿಟ್ಟು ನಾವು ಹಿಟ್ಟು ಹಾಕಿ ನೋಡಿ, ಆಗಲೇ ಎಷ್ಟು ಗಂಟು ಬಂದುಬಿಡ್ತು. ಸೊ ನಾವು ಅದನ್ನು ಸೈಡಿಗೆ ತೆಗೆದು ನಾವು ಕ್ಲೀನ್ ಮಾಡ್ಕೋಬೋದು. ಸೊ ಗಂಟು ಆಗದೇ ಇರೋ ರೀತಿಯಲ್ಲೇ ಮಾಡ್ಕೋಬೇಕು. ಹೀಗೆ ಕೈ ಬಿಡ್ದಂಗೆ ನಾವು ತಿರುಗಿಸ್ತಾ ಇರಬೇಕು. ಮತ್ತು ತುಂಬಾ ರುಚಿಯಾಗಿ ಬಂದಿತ್ತು. ಸಖತ್ ಸಾಫ್ಟಾಗಿ ಗರಿಗರಿಯಾಗಿತ್ತು, ತುಂಬ ಮೃದುವಾಗಿತ್ತು ಮಾಡೋಕ್ಕೆ. ಬಟ್ ಮಾಡೋದಕ್ಕೂ ಸ್ವಲ್ಪ ಒಂಚೂರು ಕೆಲಸ ಜಾಸ್ತಿನೇ, ಬಟ್ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಸಾರು, ಹುಳಿ ಅಂಥದಕ್ಕೆಲ್ಲ ಸಖತ್ತಾಗಿರುತ್ತೆ. ಸೊ ನಾವು ಈಗ ಮಾಡಿ ಇಟ್ಕೊಂಬಿಟ್ರೆ ಸಮ್ಮರಲ್ಲಿ 1-2 ತಿಂಗಳಲ್ಲಿ ಸೊ ಒಂದು ಸ್ವಲ್ಪನೇ ಮಾಡಿಕೊಂಡ್ರೆ ನಿಮಗೂ ಅಷ್ಟು ಸ್ಟ್ರೆಸ್ ಅಂತ ಅನಿಸಲ್ಲ. ಇಲ್ಲಾಂದರೆ ಸ್ವಲ್ಪ ಕೆಲಸ ಜಾಸ್ತಿನೇ ಇದು. ಸೊ ಬಿಸಿಲಲ್ಲಿ ಒಣಗಾಕ್ಬೇಕಲ್ಲಪ್ಪ ಅಂತ. ಸೊ ಅದಕ್ಕೆ ಬೆಳಗ್ಗೆ ಬೇಗನೆ ಮಾಡ್ಕೊಂಬಿಟ್ರೆ ನಿಮಗೆ ಬೆಳಗ್ಗೆ 7 ಗಂಟೆ ಅಷ್ಟೊತ್ತಿಗೆ ಹಿಟ್ಟೆಲ್ಲ ರೆಡಿ ಇದ್ದರೆ ನಾವು ಆರಾಮಾಗಿ ಹೋಗಿ ಹಾಕಿ ಬರ್ಬೋದು. ಸೊ ಈಗ ನೋಡಿ ಎಷ್ಟು ಗಟ್ಟಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟಂತೂ, ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ, ಬೆಳ್ಳಗೆ ಬಂದಿದೆ, ತುಂಬ ಬೆಳ್ಳಗೆ ಬಂದಿದೆ ಇದಂತೂ. ಸೊ ಇನ್ನೇನು ಆಗ್ತಾಯಿದೆ, ಈ ಹಂತಕ್ಕೆ ಬೇಕಿನ್ನೊಂದು ಸ್ವಲ್ಪ ಗಟ್ಟಿ ಬರಬೇಕು. ಸೊ ಒಂದಕ್ಕೆ 5 ಲೋಟದಷ್ಟು ನೀರು, 5.5-6 ಹಾಕ್ತಾರೆ ಕೆಲವರು, ಬಟ್ 5 ಲೋಟದಷ್ಟು ಹಾಕಿದ್ರೆ ನಾವು ಕ್ಲೀನಾಗಿ ಹಿಟ್ಟೆಲ್ಲ ತೆಗೆದು. ಸೊ ಇದು ಅಂಟಬಾರ್ದು ಕೈಗೆ. ಒಂದು ಸತಿ ಕೈಯಲ್ಲಿ ನೀರು ಎದ್ಕೊಂಡು ನೋಡಬೇಕು, ಇದನ್ನು ಮುಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂಟದೇ ಇದ್ದರೆ ಇದಾಗಿದೆ ಅಂತ. ಸೊ ಈಗ ಇನ್ನೂ ಸ್ವಲ್ಪ ಗಟ್ಟಿ ಬರಬೇಕಿದು, ಈಗ ಅಂಟ್ತಾ ಇಲ್ಲ ಆ್ಯಕ್ಚುಲಿ. ಎಷ್ಟು ಚೆನ್ನಾಗಿತ್ತು ಅಂದರೆ, ಸೊ 1 ಲೋಟಕ್ಕೆ ಸುಮಾರು ನನಗೊಂದು 40-50 ನನಗೆ ಸಣ್ಣ ಉಂಡೆಗಳ ಥರ ಸಂಡಿಗೆ ಆಗಿತ್ತು. ಸೊ ಈಗ ಆಗ್ತಾಯಿದೆ ನೋಡಿ, ಆಲ್ಮೋಸ್ಟ್ ಇನ್ನೊಂದು 5 ನಿಮಿಷ 10 ನಿಮಿಷ ಆದರೆ ನಿಮಗೆ ಇದು ಮುಗ್ದೇ ಹೋಗುತ್ತೆ. ಒಂದು 5 ನಿಮಿಷದಲ್ಲೇ ನಿಮಗೆ ಹಿಟ್ಟು ರೆಡಿ. ಅದು ಆರಕ್ಕೆ ಒಂದು ಅರ್ಧ ಗಂಟೆ ಬೇಕು. ಸ್ವಲ್ಪ ಬೆಚ್ಚಗಿದ್ದಾಗಲೇ ನಿಮ್ಗೆ ಹಾಕ್ಕೊಂಡ್ಬಿಟ್ರೆ ಕ್ಲೀನಾಗಿ ಸಂಡಿಗೆ ಎಲ್ಲ ಹಿಡಿಯುತ್ತೆ. ಈಗಂತೂ 1-2 ದಿವಸದಲ್ಲೇ ಸಾಕು, ಅಷ್ಟು ಬಿಸಿಲಂತೂ ವಿಪರೀತ ಬಿಸಿಲಿದೆ ಈ ಸತಿ ಅಂತೂ. ಸೊ ನಾವು ಒಂದು ಸ್ವಲ್ಪನೇ ಮಾಡಿಕೊಂಡ್ರೆ ನಮಗೂ ಅಷ್ಟು ಕೆಲಸ ಮಾಡಿದ್ದು ಗೊತ್ತಾಗಲ್ಲ. ಅಂದರೆ ಒಂದೇ ಸತಿಗೆ ನಾವು 1 kg 1 ಪಾವಷ್ಟು 1 ಸೇರಷ್ಟೆಲ್ಲ ಹಾಕಿದ್ರೆ ನಮಗೆ ಸ್ವಲ್ಪ ಕಷ್ಟ. ಸೊ ಈಗ ಹಿಟ್ಟು ರೆಡಿ ಆರಿದೆ. ಈಗ ಮೇಲೆ ತೊಗೊಂಡೋಗ್ಬಿಟ್ಟು ಸಂಡಿಗೆ ಇಡ್ತಾಯಿದ್ದೀನಿ ಸಣ್ಣದಾಗಿ. ಇಷ್ಟೇ ಸಾಕಿದೆ ಆ್ಯಕ್ಚುಲಿ, ಸ್ವಲ್ಪನೇ ಇಟ್ಕೊಂಡ್ರೆ ಇಷ್ಟೇ. ಇದು ನಿಮ್ಗೆ ಆಮೇಲೆ ನಿಮ್ಗೆ ಒಣಗಿದ ಮೇಲೆ ಗುಲಾಬಿ ಥರನೇ ಬರುತ್ತೆ ಅದು. ಆ ಕಡೆ ಈ ಕಡೆ ಎಲ್ಲ ಪಟಲ್ಸ್ತಾ ಇರುತ್ತೆ. ಬಟ್ ಸಖತ್ ಗರಿಗರಿಯಾಗಿತ್ತು, ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿ ಬಂದಿತ್ತು. ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಬರೀ 1 ಲೋಟ ಹಾಕ್ಕೊಂಡಿದ್ದೀನಿ, ಹೇಗೆ ಬಂದಿದೆ ಅಂತ ಮಾಡೋಣ ಅಂದ್ಬಿಟ್ಟು. ಸೊ ಈಗ ಆಗಿದೆ. ಒಂದು 2 ಡೇಸ್ ಆದಮೇಲೆ ಈಗ ಕರೆದು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಒಂದು ಬಾಣಲೆ ಎಣ್ಣೆ ಬಿಸಿಗೆ ಇಟ್ಕೊಂಡು ಎಣ್ಣೆ ಕಾದ್ಮೇಲೆ ನೋಡಿ ಇಷ್ಟು ಬಂದಿದೆ. ಇಷ್ಟೇ ಆಗಲ್ಲ, ಅದು ನಿಮ್ಗೆ ಎಣ್ಣೆ ಹಾಕಿದ್ರೆ ಸ್ವಲ್ಪ ಅರಳುತ್ತೆ, ಒಂಚೂರು ದೊಡ್ಡದಾದಂಗೂ ಆಗುತ್ತೆ. ಸೊ ಇದಕ್ಕೇ ಬೇಕಾದ್ರೆ ನೀವು ಈರುಳ್ಳಿ ಎಲ್ಲನೂ ಹಾಕ್ಕೋಬೋದು. ಸೊ ಗುಲಾಬಿ ಸಂಡಿಗೆ, ತುಂಬ ಮೃದುವಾದ ಗುಲಾಬಿ ಸಂಡಿಗೆ ರೆಡಿಯಾಗಿದೆ. ಸೊ ಇದನ್ನು ಊಟದ ಜೊತೆಗೆ ಮಜ್ಜಿಗೆ ಹುಳಿ ಎಲ್ಲ ಮಾಡೋದಂತೂ ತುಂಬಾ ರುಚಿಯಾಗಿರುತ್ತೆ. ಸೊ ಈ ರೆಸಿಪಿ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.